ಪವರ್ ಟಿವಿಯಲ್ಲಿ ಬುರುಡೆ ಗ್ಯಾಂಗ್ ಹುನ್ನಾರ ಸ್ಫೋಟಗೊಂಡಿದೆ. ಬುರುಡೆ ಗ್ಯಾಂಗ್ ಪಿಪಿಪಿ ಏನಪ್ಪಾ ಇದು ಪಿಪಿಪಿ ಅಂತ ಅನ್ಕೊಳ್ಬಹುದು ನೀವು. ಚರ್ಚೆ ಮುಂದುವರಿತಾ ಗೊತ್ತಾಗುತ್ತೆ ಏನು ಅಂತ. ಈ ಟ್ರಿಬಲ್ ಪಿಯ ಷಡ್ಯಂತ್ರವನ್ನ ಬಿಚ್ಚಿಡುತ್ತೆ ಪವರ್ ಟಿವಿ. ಪವರ್ ಟಿವಿ ಕಳೆದ 2 ವರ್ಷಗಳಿಂದ ಈ ಹುನ್ನಾರವನ್ನ ಬಿಚ್ಚಿಟ್ಟಿದೆ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು. ಎಂಥ ಭಂಡತನ ಇವ್ರದು. ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಬೆಲೆ ಇಲ್ಲ ಇವ್ರ ಹತ್ರ. ಸರ್ಕಾರವನ್ನೇ ಯಾಮಾರಿಸಿದ ಖತರ್ನಾಕ್ ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಇಂಚಿಂಚು ಮಾಹಿತಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಬಯಲು ಮಾಡ್ತಾ ಹೋಗುತ್ತೆ. ಜುಲೈ 11ಕ್ಕೆ ಕೋರ್ಟ್ನಲ್ಲಿ ಹೇಳಿಕೆಯನ್ನ ಬುರುಡೆ ಚಿನ್ನಯ್ಯ ದಾಖಲಿಸಿದ್ದ. ಜುಲೈ 11ನೇ ತಾರೀಕು, ಅದಕ್ಕೂ 2 ತಿಂಗಳ ಮೊದಲೇ ಇವರು ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿ ಹಾಕಿಸ್ಕೊಂಡು ಬಂದಿದ್ರು. ಸೂಚಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಅತಿ ಕಠಿಣ ಪದಗಳನ್ನ ಬಳಸಿ ಇವರು ಹಾಕಿದಂತ PIL ಅರ್ಜಿಯನ್ನ ವಜಾಗೊಳಿಸಿತ್ತು. ಏಪ್ರಿಲ್ 30ಕ್ಕೆ ಅರ್ಜಿ ಸಲ್ಲಿಸಿರ್ತಾರೆ. ಮೇ 5ನೇ ತಾರೀಕು ವಜಾ ಆಗುತ್ತೆ ಅರ್ಜಿ. ಸಾರ್ವಜನಿಕ ಹಿತಾಸಕ್ತಿಯೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಇದು PPP ಹಿತಾಸಕ್ತಿಯ ಅರ್ಜಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ನಾನು ಹೇಳಿದೆ ನಿಮ್ಗೆ PPP ಅಂದ್ರೆ ಏನು ಅಂತ. ಪೈಸಾ ಪ್ರೈವೇಟ್ ಪೊಲಿಟಿಕಲ್ ಹಿತಾಸಕ್ತಿಯ ಅರ್ಜಿ ಇದು ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ BV ನಾಗರತ್ನ ಮತ್ತು ನ್ಯಾಯಮೂರ್ತಿ ಸತೀಶ್ ಚಂದ್ರ ಅವರ ನ್ಯಾಯಪೀಠ ಇದನ್ನ ಅಭಿಪ್ರಾಯ ಪಟ್ಟಿತ್ತು. ನೋಡಿ ಎಂತ ಕಠಿಣ ಪದಗಳನ್ನ ನಾಗರತ್ನ ಮೇಡಮ್ ಅವರ ಒಂದು ಬೆಂಚ್ ಬಳಸಿದೆ ಅಂತ ಹೇಳಿ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಮತ್ತು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ ವಕೀಲ KV ಧನಂಜಯ್ ಅವರು ಹಿರಿಯ ವಕೀಲರು ಸಲ್ಲಿಸಿದಂತ PIL ಅನ್ನ ವಜಾ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಬುರುಡೆ ಕೇಸ್ಗೆ ಬೆಂಗಾವಲಾಗಿ ಅವತ್ತಿನ ದಿನ ಕೆಲಸ ಮಾಡಿದ್ದು ಇದೇ ವಕೀಲರು, ಧನಂಜಯ್ ಅವರ ತಂಡ ಮತ್ತು ಧನಂಜಯ್ ಅವರು. ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ಹೇಳಿ 2 ತಿಂಗಳು ಅಂದ್ರೆ ಇವರು ಚಿನ್ನಯ್ಯ ಬಂದು ಸ್ಟೇಟ್ಮೆಂಟ್ ಕೊಡುವಂತ 2 ತಿಂಗಳ ಮೊದಲೇ ಅರ್ಜಿ ವಜಾ ಮಾಡಿ ಚೀಮಾರಿ ಹಾಕಿದ್ರು ಆ ಎಲ್ಲ ವಿಚಾರಗಳನ್ನ ಮುಚ್ಚಿಟ್ಟು ಈ ಬುರುಡೆ ಗ್ಯಾಂಗ್ ಕುತಂತ್ರವನ್ನ ಮಾಡಿತ್ತು. ರಾಜ್ಯ ಸರ್ಕಾರವನ್ನೇ ಯಾಮಾರಿಸಿ ಎಲ್ಲವನ್ನ ಮರೆಮಾಚಿ ದೂರನ್ನ ಕೊಡೋದಕ್ಕೆ ಹೋಗ್ತಾರೆ SP ಆಫೀಸ್ಗೆ. ಬುರುಡೆ ಸಮೇತ ಡೆಲ್ಲಿಗೆ ಹೋಗಿದ್ರು ಅಂದ್ರಲ್ಲ, ಇದೇ ಕಾರಣಕ್ಕೆ ಇವರು ಡೆಲ್ಲಿಗೆ ಬುರುಡೆ ಇಟ್ಕೊಂಡು ಹೋಗಿದ್ದು. ಅಷ್ಟೆಲ್ಲ ಆದ್ರೂ ಬಂಡತನ ಬಿಡದೆ ಪುನಃ ಬುರುಡೆ ಸಮೇತ SP ಆಫೀಸ್ಗೆ ಬಂದು ದೂರು ಕೊಟ್ಟು ಅವತ್ತು 164 ಸ್ಟೇಟ್ಮೆಂಟ್ ಮಾಡ್ತಾರೆ. ಹಿಂದೂ ಮುಂದೆ ವಿಚಾರಿಸಿ SIT ಅನ್ನ ಗೃಹ ಇಲಾಖೆ ಕೂಡ ರಚನೆ ಮಾಡಿಬಿಡುತ್ತೆ. ರಾಜ್ಯ ಸರ್ಕಾರವನ್ನೇ ಯಾಮಾರಿಸಿ ತಪ್ಪು ದಾರಿಗೆಳೆದು SIT ರಚನೆ ಮಾಡ್ತಾರೆ. ಪವರ್ ಟಿವಿ ಕಳೆದ 2 ವರ್ಷಗಳಿಂದ ಇವರ ಕುತಂತ್ರದ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತಾ ಇದೆ. ದುಡ್ಡು, ರಾಜಕೀಯ ಮತ್ತು ಖಾಸಗಿ ಹಿತಾಸಕ್ತಿಗೋಸ್ಕರ ಇವರು ಕುತಂತ್ರಿಗಳು ಹುನ್ನಾರವನ್ನ ನಡೆಸ್ತಾ ಇರೋದು. ಸೌಜನ್ಯ ನ್ಯಾಯದ ಹೆಸರಿನಲ್ಲಿ ರಾಜ್ಯ ಸರ್ಕಾರವನ್ನ ಈ ಕುತಂತ್ರಿಗಳು ಯಾಮಾರಿಸಿದ್ದಾರೆ. ಕೇವಲ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ದಕ್ಷಿಣ ಕನ್ನಡದ ಜನ ಮತ್ತು ಕರ್ನಾಟಕದ ಜನರನ್ನ ಕೂಡ ಇವರು ಯಾಮಾರಿಸಿದ್ದಾರೆ. ಸೌಜನ್ಯ ನ್ಯಾಯದ ಹೆಸರಲ್ಲಿ ಕುತಂತ್ರಿಗಳು ಮಾಡಿದಂತಹ ಕುತಂತ್ರ ಇದು. ಧರ್ಮದ್ರೋಹಿಗಳ ಈ ಕುತಂತ್ರಕ್ಕೆ ಇಡೀ ವ್ಯವಸ್ಥೆಯೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಸಚಿವರು ಈ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ. ಇಷ್ಟೆಲ್ಲ ಆಗಿದೆ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಇವ್ರು ಏನು SIT ಅನ್ನ ರಚನೆ ಮಾಡಿ ಅಂತ PIL ಅರ್ಜಿಯನ್ನ ಸಲ್ಲಿಸಿದ್ರಲ್ಲ, SIT ರಚನೆ ಮಾಡೋದಕ್ಕೆ ಬರೋದೇ ಇಲ್ಲ, ಯಾಕೆಂದ್ರೆ ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ವೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದ್ರು. ತನಿಖೆ ಆರಂಭ ಆಗಿ ಇಷ್ಟೆಲ್ಲ ದಿನಗಳಾದ್ರೂ ಕೂಡ ಗೃಹ ಸಚಿವರು ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ ನೀವೆಲ್ಲ TV ಅವರೆಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಂಬಿಸಿದ್ರು. ಸೊ ಆ ದೃಷ್ಟಿಯಿಂದ PIL ವಜಾಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವ್ರೇನೋ ಆದೇಶಕ್ಕೆ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದನ್ನ ಸತ್ಯ ಅಲ್ಲ, ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. ಸರ್, ಇನ್ವೆಸ್ಟಿಗೇಷನ್ ಸಂಪೂರ್ಣ ವರದಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಬಂದ್ ಆಗಲ್ಲ ಅನ್ನೋದು ನಾನು ಅದನ್ನ ಹೇಳಕ್ ಹೋಗಲ್ಲ. ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಮಾತಾಡ್ತಾರೆ. I will not react. I will not react now. ಸರ್ಕಾರದ ಮುಂದೆ ಮುಚ್ಚಿಟ್ಬಿಟ್ರೆ ಅವರು ಇದೆಲ್ಲ ಅಂತ ಸರ್, ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ತೀರಾ ಸರ್? ಗೊತ್ತಿಲ್ಲಪ್ಪ, ಅದನ್ನ ತಿಳ್ಕೊಂಡಲ್ವಾ ಹೇಳ್ಬೇಕು ನಾನು. ನೀವು ಬಂದು ಹೇಳ್ಬಿಟ್ರೆ ವಾಡು ಆಮೇಲೆ ನೀವೇ ಹೇಳ್ತೀರಾ ಗೊತ್ತಿಲ್ಲ ಮಂತ್ರಿ ಅಂತ. ಐ ವಿಲ್ ನಾಟ್ ರಿಯಾಕ್ಟ್. ಐ ವಿಲ್ ನಾಟ್ ಬಂದಿಲ್ಲ. ಇವತ್ತು ಕ್ಯಾಬಿನೆಟ್ನೊಳಗೂ ಈ ವಿಷಯ ಬರಲಿಲ್ಲ.
ಥ್ಯಾಂಕ್ ಯು ವೆರಿ ಮಚ್. No subject regarding Dharmasthala episode is in any way in the agenda, nor we have discussed that subject. ಈಗ SIT ಮಾಡ್ಲಿಕ್ಕೆ ಒಂದೆರಡು ಕಾರಣಗಳಿದೆ. ಒಂದು ಅದಿದ್ರು ಕೂಡ ದೇರ್ ಇಸ್ ಅ ಕೋರ್ಟ್ ಇಂಟರ್ವೆನ್ಷನ್ ಹಿಯರ್. SIT ನನ್ನ ಪ್ರಕಾರ ವಜಾ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಅ ಪಬ್ಲಿಕ್ ಲಿಟಿಗೇಷನ್ ಕೇಸ್ ಅಂತ ಹೇಳಿ, ಬಟ್ ಸುಪ್ರೀಂ ಕೋರ್ಟ್ ಇಟ್ ನಾಟ್ ಯು ಶುಡ್ ನಾಟ್ ಮೇಕ್ SIT ಅಂತ ಏನು ಹೇಳಿಲ್ಲ. ಸೊ ಐ ಥಿಂಕ್ ದೇರ್ ಇಸ್ ಅ ಮಿಸ್ರೀಡಿಂಗ್ ಹಿಯರ್ ಡೆಫಿನೆಟ್ಲಿ, ಬಿಕಾಸ್ ಯಾವುದೇ ಒಬ್ಬ, ನಾನು ಮೊದ್ಲಿಂದ ಹೇಳ್ತಿರೋದು, ಯಾವುದೇ ಒಬ್ಬ ಮನುಷ್ಯ ಬಂದು ಪಬ್ಲಿಕ್ಲಿ ನಾನು ಇದನ್ನೆಲ್ಲ ಮಾಡಿದೀನಿ, ನಾನು ನೋಡಿದೀನಿ, ವಿಟ್ನೆಸ್ ಇದೆ ಅಂತ ತಕ್ಷಣ ಕೋರ್ಟಿಗೆ ಕೂಡ ಹೋಗಿದ್ದ, ಕೋರ್ಟ್ಲಿಂದ ಆದೇಶ ಮಾಡಿ SIT ಫಿಕ್ಸ್ ಮಾಡಿರ್ತಕ್ಕಂಥ. ನಮ್ಮ ಪ್ರಶ್ನೆ, SIT ಫಿಕ್ಸ್ ಆದಾಗ ಬಿಜೆಪಿ ಅವ್ರ ತನ್ನ ಕಡೆ ವೆಲ್ಕಮ್ ಮಾಡಿದ್ರಲ್ಲ, ಬಿಜೆಪಿ ವೆಲ್ಕಮ್ ಮಾಡಲಿಲ್ಲ SIT. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬಾಡಿ ಸಿಗ್ಬೋದು ಅಂತ ಏನೋ ಆತಂಕ ಇತ್ತು, ಗೊತ್ತಿಲ್ಲ, ಸಿಗ್ಲಿಲ್ಲ ಅಂದ ತಕ್ಷಣ ಅವರು ಅದನ್ನ ಪೊಲಿಟಿಕಲ್ ಆಗಿ ಯೂಸ್ ಮಾಡಕ್ ಹೋಗ್ತಾ ಇದಾರೆ. ಇದು ಬಿಟ್ರೆ ಏನು ಹೊಸದಿಲ್ಲ. ಇದು ಬಿಜೆಪಿ ಅದು ಇಷ್ಟು ಹಿಂಗೆ ಇರೋದು. ಸೊ ದೇ ವೆಲ್ಕಮ್, ವೈ ಡಿಡ್ ದೇ ವೆಲ್ಕಮ್ SIT ಫಸ್ಟ್? ದೇ ಶುಡ್ ಹ್ಯಾವ್ ಸೆಡ್ SIT ನಮ್ಗೆ ಬೇಡ ಅಂತ ಹೇಳ್ಬೇಕಾಗಿತ್ತಲ್ಲ. ಸೊ ಅಷ್ಟೇ ಇದೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ಕಮಿಂಗ್ ಟು ಎಂಡ್ ನಾವು. ಆಲ್ರೆಡಿ ಇನ್ವೆಸ್ಟಿಗೇಷನ್ ಮುಗಿಲಿಕ್ಕೆ ಹಂತದಲ್ಲಿದೆ. SIT ರಿಪೋರ್ಟ್ ಕಂಪ್ಲೀಟ್ ಸಬ್ಮಿಟ್ ಮಾಡುತ್ತೆ. ಸಾರ್ವಜನಿಕರಿಗೆಲ್ಲ ಇದ್ರ ಬಗ್ಗೆ ತಾವು ನನಗಿನ್ನ ಜಾಸ್ತಿ, ಯಾಕಂತಂದ್ರೆ ನಾನು ಏನಾದ್ರೂ ಉತ್ತರ ಹೇಳಕ್ ಹೋಗಿ ಏನಾದ್ರೂ ಎಡ್ವರ್ಟ್ ಆಗಬೇಡ. ನನಗಿನ್ನ ಜಾಸ್ತಿ ನೀವು ಹೋಮ್ ಮಿನಿಸ್ಟರ್ನ ಕೇಳಿದ್ರೆ ಸೂಕ್ತವಾದಂತ ಉತ್ತರ ಸಿಗುತ್ತೆ. ಹೋಮ್ ಮಿನಿಸ್ಟರ್ನ ಕೇಳಿದ್ರೆ ತಮ್ಗೆ ಸೂಕ್ತವಾದ ಉತ್ತರ ಸಿಗುತ್ತೆ. ಇದ್ರ ಬಗ್ಗೆ ತಾವು ನನಗಿನ್ನ ಜಾಸ್ತಿ, ಯಾಕಂತಂದ್ರೆ ನಾನು ಏನಾದ್ರೂ ಉತ್ತರ ಹೇಳಕ್ ಹೋಗಿ ಏನಾದ್ರೂ ಎಡ್ವರ್ಟ್ ಆಗಬೇಡ. ನನಗಿನ್ನ ಜಾಸ್ತಿ ನೀವು ಹೋಮ್ ಮಿನಿಸ್ಟರ್ನ ಕೇಳಿದ್ರೆ ಸೂಕ್ತವಾದಂತ ಉತ್ತರ ಸಿಗುತ್ತೆ. ಹೋಮ್ ಮಿನಿಸ್ಟರ್ನ ಕೇಳಿದ್ರೆ ತಮ್ಗೆ ಸೂಕ್ತ. ನನಗೆ ಅನಿಸಿದ ಮಟ್ಟಿಗೆ ಇಂಥವುಗಳನ್ನೆಲ್ಲ ಮಾಡೋದಕ್ಕೂ ಮುಂಚೆ ಸರ್ಕಾರ ಇದರ ಸಾಧಕ ಬಾಧಕಗಳು ಮತ್ತೆ ಇದರ ಹಿನ್ನೆಲೆಯನ್ನ ತಿಳ್ಕೊಂಡು ಮಾಡಬೇಕು. ಸರ್ಕಾರಕ್ಕೆ ಯಾವುದು ಗೊತ್ತಿಲ್ಲ ಅನ್ನೋವಂಥದ್ದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಗೊತ್ತಿರಲೇಬೇಕು. ಅಥವಾ ಅವ್ರಿಗೆ ಗೊತ್ತಿಲ್ಲ ಅಂತಂತಂದ್ರೆ ಅವರಿಗೆ ನಿಜವಾದ ಶ್ರದ್ಧೆ ಇಲ್ಲ ಅಂತ ಆಗುತ್ತೆ. ಅದು ಯಾರೇ ಸರ್ಕಾರ ಆಗಿರ್ಲಿ. ಅದಾದ್ಮೇಲೆ ಇಷ್ಟೊಂದು ತರಾತುರ್ಯ ಮತ್ತು ಅವರಿಗೆ ಸಹಕಾರ ಯಾಕೆ? ಅದರಲ್ಲಿ ಏನು ಗುಟ್ಟಿತ್ತು? ಏನ್ ಸಮಥಿಂಗ್ ಇಸ್ ಹೈಡಿಂಗ್ ಇನ್ ಬಿಹೈಂಡ್ ದಿಸ್. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರೇ ಹೇಳ್ತಾರೆ, ನಾವು ವಿರೋಧ ಪಕ್ಷದವರು ಹೇಳ್ತೀವಿ ಇದರಲ್ಲಿ ಏನೋ ಷಡ್ಯಂತ್ರ ಅಡಗಿದೆ, ಇದು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾರೋ ಅಂತ ನಾವು ಹೇಳ್ತೀವಿ. ಅದೇ ಮಾತನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಅಂದ್ರೆ ವಿರೋಧ ಪಕ್ಷ ಏನನ್ನ ಹೇಳ್ತದೋ ಅದನ್ನೇ ಅವರು ಹೇಳಿದ್ರು. ಅಂದ್ರೆ ಸರ್ಕಾರದ ಒಳಗಡೆಯಿಂದಲೂ ಕೂಡ ಏನೋ ಷಡ್ಯಂತ್ರ ನಡೆದಿದೆ ಅಂತಕ್ಕಂಥ